ಶ್ರೀ ಗೋಪಾಲಕೃಷ್ಣನಿಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳೇ, ಊರ ಹಿರಿಯರೇ, ಪೋಷಕರೇ ಮತ್ತು ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ, ಸಿಂಪಲ್ ಇನ್ ಹೈ ಥಿಂಕಿಂಗ್ ಅಂತ ಒಂದು ಮಾತಿದೆ. ತಮ್ಮ ನಡೆ ನುಡಿ ಆಚಾರ ವಿಚಾರ ಉಡುಗೆ ತೊಡುಗೆಗಳಲ್ಲಿ ಸರಳತೆಯನ್ನು ಮೈಗೂಡಿಸಿಕೊಂಡು ತಾಳ್ಮೆಯಿಂದ ಎಲ್ಲರೊಂದಿಗೂ ಬೆರೆತು ಜನಸಾಮಾನ್ಯರ ಧ್ವನಿಯಾಗಿರುವರು ನಮ್ಮ ಪ್ರೀತಿಯ ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟಿವಾಡಿಯವರು. ನಾ ಯಾವಾಗಲೂ ಒಂದು ಮಾತಾಡ್ತಾ ಇರ್ತೇನೆ, ನಾವೆಲ್ಲರೂ ನಿಮ್ಮ ಸ್ವಭಾವದಿಂದ ಇಷ್ಟಪಟ್ಟವರು ವಿನ ಪ್ರಭಾವದಿಂದ ಅಲ್ಲ ಅಂತ. ಪ್ರೀತಿಯ ಶಾಸಕರೇ, ನಿಮ್ಮ ಘನ ಉಪಸ್ಥಿತಿ ನಮ್ಮ ಕಾರ್ಯಕ್ರಮದ ಸೊಬಗನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ಭಾವಿಸುತ್ತಾ, ಪ್ರಕೃತಿ ದತ್ತವಾಗಿ ಸುಂದರವಾಗಿಯೂ ರಮಣೀಯವಾಗಿರುವ ಬೈಂದೂರು ತಾಲೂಕನ್ನು ಅಭಿವೃದ್ಧಿ ಹೊಂದಿದ ಮಾದರಿ ತಾಲೂಕನ್ನಾಗಿ ಮಾಡಬೇಕೆಂಬ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಸಮೃದ್ಧ ಬೈಂದೂರು ಎಂಬ ಯೋಜನೆಯನ್ನು ಜಾರಿಗೆ ತಂದು ತನ್ಮೂಲಕ ಬೈಂದೂರು ತಾಲೂಕಿನ ಎಲ್ಲ 300 ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕೆಂಬ ಕನಸು ಕಂಡಿದ್ದಾರೆ. ನಮ್ಮ ಸ್ವಯಂ ಸ್ಫೂರ್ತಿ ಫೌಂಡೇಶನ್ ತಂಡವು ಗುರುವಣ್ಣನ ಸಮೃದ್ಧ ಬೈಂದೂರು 300 ಟ್ರೀಸ್ ಎನ್ನುವ ಕಾರ್ಯಕ್ರಮದೊಂದಿಗೆ ಕೈ ಜೋಡಿಸಿ ಕಳೆದ ವರ್ಷ ಸುಮಾರು 3 ಶಾಲೆಗಳಲ್ಲಿ ಮತ್ತು ಈ ವರ್ಷ ಸುಮಾರು 10 ಶಾಲೆಗಳಲ್ಲಿ ಸ್ವಯಂ ಸ್ಫೂರ್ತಿ ಕೌಶಲ್ಯ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಗ್ರಾಮೀಣ ಪ್ರದೇಶವಾದ ಈ ಶಾಲಾ ಮಕ್ಕಳು ಯಾವುದೇ ಕುಂದುಕೊರತೆಗಳನ್ನು ಅನುಭವಿಸದೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಎಲ್ಲವನ್ನೂ ಕೊಡಬೇಕು ಅನ್ನೋದು ನಮ್ಮ ಸ್ವಯಂ ಸ್ಫೂರ್ತಿ ತಂಡದ ಸಂಕಲ್ಪ. ಅದರಂತೆ ಇವತ್ತು 5 ಕಂಪ್ಯೂಟರ್ ತರಬೇತಿ ಕೇಂದ್ರ, ಗ್ರಂಥಾಲಯ ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿದ್ದೇವೆ. ಇದೆಲ್ಲವುಗಳ ಸದುಪಯೋಗವನ್ನು ಎಲ್ಲ ಮಕ್ಕಳು ಎಲ್ಲ ಶಿಕ್ಷಕರ ಸಹಕಾರದಿಂದ ಪಡೆಯಲಿ ಎನ್ನುವುದು ನಮ್ಮ ತಂಡದ ಆಶಯ. ನಮಗೆ ಉಳ್ಳೂರು ಶಾಲೆಗೆ ಬರ್ಬೇಕಂತ ಮೊದಲು ನನ್ನ ಹೆಂಡತಿದೊಂದು ಕಂಡೀಷನ್ ಇತ್ತು, ನೆಕ್ಸ್ಟ್ ಟೈಮ್ ಮಾಡುವಾಗ ಉಳ್ಳೂರೇ ಫಸ್ಟ್ ಇರ್ಬೇಕು ಲಿಸ್ಟಲ್ಲಿ ಅಂತೇಳಿ. ಎರಡನೇದಾಗಿ ನಮ್ಮ ಸೂಲೆನ್ ಮಾಸ್ಟ್ರು, ನಮ್ಮ ಮಾವ ಮತ್ತೆ ಭರತ್ ಐತಾಡ್ರು ಎಲ್ಲರೂ ಹೇಳೋದು ನಮ್ಮ ಊರಿಗೊಂದು ಮಾಡಿ ನೀವು ನೆಕ್ಸ್ಟ್ ಅಂತೇಳಿ. ಅವರೆಲ್ಲರ ಆಶೆ ಇದ್ದಂತೆ ಈ ಸಲ ಉಳ್ಳೂರು ಶಾಲೆನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲ ನಮ್ಮ ಕೈಲಿ ಅದೇನಾಗುತ್ತೆ ಅದೆಲ್ಲವೂ ಮಾಡಿದ್ವಿ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಕೊನೆಯದಾಗಿ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ, ನಮ್ಮೂರ ಸರ್ಕಾರಿ ಶಾಲೆಯನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಎನ್ನುವ ಕವಿವಾಣಿಯಂತೆ ಹಳೆ ವಿದ್ಯಾರ್ಥಿಗಳು, ಊರ ಹಿರಿಯರು, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಈ ಶಾಲೆಯನ್ನು ಉಳಿಸೋಣ ಬೆಳೆಸೋಣ ಎಂದು ಹೇಳುತ್ತಾ, ಇಷ್ಟೊಂದು ತಾಳ್ಮೆಯಿಂದ ಕಾದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.